ಸರ್ ನಮಸ್ಕಾರ. ನಮಸ್ತೆ ಸರ್ ನಿಮ್ಮ ಮಾತು ಪ್ರಾರಂಭ ಮಾಡೋದಕ್ಕೆ ಮುಂಚೆ ಸರ್ ತಮ್ಮ ಕಿರು ಪರಿಚಯ. ಓಕೆ ಸರ್ ತಾವು ಪೌರಾಡಳಿತ ಇಲಾಖೆಗೆ ಯಾವ ವರ್ಷದಲ್ಲಿ ತಾವು ಪ್ರವೇಶ ಮಾಡಿದ್ರಿ, ಅಲ್ಲಿಂದ ತಮ್ಮ ಜರ್ನಿ ಹೇಗೆ ಪ್ರಾರಂಭವಾಗಿದೆ? 1996ರಲ್ಲಿ ನಾನು ಭದ್ರಾವತಿ ನಗರಸಭೆಯಲ್ಲಿ ಹುಮಾಸ್ನಾಗಿ ಕೆಲಸಕ್ಕೆ ಸೇರಿದೆ. ಅಲ್ಲಿಂದ 10 ವರ್ಷ ಭದ್ರಾವತಿಯಲ್ಲಿ ಕೆಲಸ ಮಾಡಿದೆ. ಅಲ್ಲಿಂದ ಸೊರಬ ಪಟ್ಟಣ ಪಂಚಾಯತ್ಗೆ ವರ್ಗಾವಣೆಗೆ ಬಂದೆ. ಅಲ್ಲಿ ವರ್ಗಾವಣೆಗೆ ಬಂದು ಅಲ್ಲಿ 6 ವರ್ಷ ಸೇವೆ ಸಲ್ಲಿಸಿದೆ. ಅಲ್ಲಿ ಪ್ರಥಮ ದರ್ಜೆ ಸಹಾಯಕರಾಗಿ ಕರ್ತವ್ಯ ನಿರ್ವಹಿಸಿದೆ. ಅಲ್ಲಿಂದ ಅದರ ಮಧ್ಯೆ ಏನಾಯ್ತು ಅಂದ್ರೆ ನನಗೆ ಅಲ್ಲಿ ಚೀಫ್ ಆಫೀಸರ್ ಟ್ರಾನ್ಸ್ಫರ್ ಆದ್ರು. ಅಲ್ಲಿಂದ ನನಗೆ ಏನ್ ಗೊತ್ತಾ ಪ್ರಭಾರ ಮುಖ್ಯ ಅಧಿಕಾರಿಯಾಗಿ ಸೊರಬದಲ್ಲಿ ಏನ್ ಗೊತ್ತಾ 6 ತಿಂಗಳು ಮುಖ್ಯ ಅಧಿಕಾರಿ ಕೆಲಸ ಮಾಡಿದೆ. ನಂತರ ಏನಾಗಿತ್ತು ಅಂದ್ರೆ ನಮ್ಮ ನಗರಾಭಿವೃದ್ಧಿ ಇಲಾಖೆಯಿಂದ ಪೂರ್ಣ ಪ್ರಮಾಣದ ಮುಖ್ಯ ಅಧಿಕಾರಿಯಾಗಿ 2014ರಲ್ಲಿ ಮುಂಡಗೋಡ್ ಪಟ್ಟಣ ಪಂಚಾಯತಿಗೆ ವರ್ಗಾವಣೆ ಮಾಡಿ ಆದೇಶ ಮಾಡಿದ ಸರ್ಕಾರ. ಅಲ್ಲಿ ಮುಂಡಗೋಡದಲ್ಲಿ ನಾನು 7 ವರ್ಷವಾಗಿ ಸತತವಾಗಿ 7 ವರ್ಷ ಮುಖ್ಯ ಅಧಿಕಾರಿ ಕರ್ತವ್ಯ ನಿರ್ವಹಿಸಿದೆ. ತದನಂತರ ಯಲ್ಲಾಪುರ ಪಟ್ಟಣ ಪಂಚಾಯತಿಗೆ 2 ವರ್ಷ ಮುಖ್ಯ ಅಧಿಕಾರಿ ಕರ್ತವ್ಯ ನಿರ್ವಹಿಸಿದೆ. ತದನಂತರ ಸಿಗ್ಗಾಂವ ಪುರಸಭೆಯಲ್ಲಿ 6 ತಿಂಗಳ ಮುಖ್ಯ ಅಧಿಕಾರಿ ಕರ್ತವ್ಯ ನಿರ್ವಹಿಸಿದೆ. ತದನಂತರ ನನಗೆ ಕಂದಾಯ ಅಧಿಕಾರಿಯಾಗಿ ಮುಂಬಡ್ತಿ ಆಯಿತು. ಮುಂಬಡ್ತಿಯಾಗಿ ಸವದತ್ತಿ ಪುರಸಭೆಯಲ್ಲಿ ಮುಖ್ಯ ಅಧಿಕಾರಿಯಾಗಿ 2023 ಡಿಸೆಂಬರ್ಲಿ ಆದೇಶ ಆಯಿತು. ಅಲ್ಲಿಂದ ಇಲ್ಲಿವರೆಗೆ ನಾನು ಮುಖ್ಯ ಅಧಿಕಾರಿ ಕರ್ತವ್ಯ ನಿರ್ವಹಿಸಿದೆ. ತದನಂತರ ಇದು ನಮ್ದು ಸವದತ್ತಿ ಪುರಸಭೆಯು ನಗರಸಭೆಯಾಗಿ ಮೇಲ್ದರ್ಜೆಗೇರಿಸಿತು 2025 ಡಿಸೆಂಬರ್ ಅಲ್ಲಿ. ಅಲ್ಲಿಂದ ಏನಾಗುತ್ತೆ ಅಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ಪೌರಾಯುಕ್ತರಾಗಿ ಇಲ್ಲೇ ಮುಂದುವರ್ಸಕ್ಕೆ ಆದೇಶ ಮಾಡಿದ್ರು. ಅದರಂತೆ ನಾನು ಈಗಂತ ಪೌರಾಯುಕ್ತರಾಗಿ ಇಲ್ಲಿ ಸವದತ್ತಿ ನಗರಸಭೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ತಾವು ಸವದತ್ತಿಯ ನಗರಸಭೆ ಪೌರಾಯುಕ್ತರಾಗಿ ತಾವು ಬಂದಾಗ ಒಂದು ಪುರಸಭೆ ಇತ್ತು. ಡಿಸೆಂಬರ್ ಅಲ್ಲಿ 2025ರಲ್ಲಿ ನಗರಸಭೆ ತಾವು ಕೂಡ ಪೌರಾಯುಕ್ತರಾಗಿ ಜಿಲ್ಲಾಧಿಕಾರಿ ಮತ್ತು ಆದೇಶವಾಗಿ ತಾವು ಇಲ್ಲಿ ಮುನವಳ್ಳಿಗೆ ತಾವು ಪುರಸಭೆ ಇದ್ದಾಗ ಬಂದಾಗ ಆಗಿರ್ಬಹುದು, ಈಗ ಆಗಿರ್ಬಹುದು ಸರ್, ತಾವು ಬರೋದಕ್ಕಿಂತ ಮುಂಚೆ ಡೆವಲಪ್ಮೆಂಟ್ ವಿಷಯದಲ್ಲಿ ಸರ್ ಯಾವ ರೀತಿಯಾಗಿ ಇದು ಸವದತ್ತಿ ಅನ್ನೋ ಒಂದು ಐತಿಹಾಸಿಕ ಕ್ಷೇತ್ರ ಸರ್, ಈ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಇತ್ತು ಸರ್? ಸರ್ ತಾವು ಬಂದ ಮೇಲೆ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಅನ್ನ ತಾವು ಮಾಡ್ಬೇಕು ಸರ್? ನಾನು ಫಸ್ಟ್ ಸವದತ್ತಿ ಪುರಸಭೆ ಮುಖ್ಯ ಅಧಿಕಾರಿ ಬಂದಾಗ 10 ಹಲವು ಸಮಸ್ಯೆಗಳು ನಮ್ಮ ಎದುರು ನಿಂತ್ಕೊಂಡಿತ್ತು. ಮೊದಲನೇದಾಗಿ ಕುಡಿಯುವ ನೀರಿನ ಸಮಸ್ಯೆ. ಮೊದಲು ಏನಾಗುತ್ತೆ ಅಂದ್ರೆ ಸವದತ್ತಿ ಪುರಸಭೆಗೆ 8 ದಿವಸಕ್ಕೊಮ್ಮೆ, 6 ದಿವಸಕ್ಕೊಮ್ಮೆ, 7 ದಿವಸಕ್ಕೊಮ್ಮೆ ಕೆಲವೊಂದು ಏರಿಯಾದಲ್ಲಿ ಈ ರೀತಿ ನೀರಿನ ವ್ಯವಸ್ಥೆ ಇತ್ತು. ಆ ಒಂದು ಸುಮಾರು ಜನಪ್ರತಿನಿಧಿ ಆಗಲಿ ಕೂಡ ಸಾರ್ವಜನಿಕರಾಗಲಿ ಇದನ್ನ ಸಮಸ್ಯೆ 40-50 ವರ್ಷದಿಂದ ಅನುಭವಿಸ್ತಾ ಇದ್ರು. ಹಿಂದೆ ಏನಾಗಿತ್ತು ಅಂದ್ರೆ ಇದು 93 ಕೋಟಿಗೆ 24 ಬಾರ್ ಸೇವನ್ನು ಕುಡಿಯುವ ನೀರಿನ ಅನುದಾನ ಬಿಡುಗಡೆ ಆಗಿತ್ತು. ಅದರಂತೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯವರು ಕಾಮಗಾರಿ ಪ್ರಾರಂಭಿಸಿತು. ಅರ್ಧ ಹಂತದ ಕಾಮಗಾರಿ ಪೂರ್ಣಗೊಂಡಿತ್ತು. ತದನಂತರ ನಾವು ಬಂದ್ಮೇಲೆ ವಾಟರ್ ಬೋರ್ಡ್ನವ್ರ ಜೊತೆ ಸೇರ್ಕೊಂಡು ನಮಗೆ ತುರ್ತುಗತಿಯಲ್ಲಿ ಏನಂತ ಏನೇನು ಸಮಸ್ಯೆ ಇದಾವೆ, ನಮ್ಗೆ ಏನೋ ಜಾಗದ ಸಮಸ್ಯೆ ಇತ್ತು, ಓವರ್ ಟ್ಯಾಂಕ್ ಜಾಗ ಸಮಸ್ಯೆ ಇತ್ತು, WTP ಜಾಗದ ಸಮಸ್ಯೆ ಇತ್ತು. ಅವೆಲ್ಲ ಜಾಗ ಸಮಸ್ಯೆಯನ್ನು ಬಗೆಹರಿಸಿ 1 ವರ್ಷದಲ್ಲೇ ಏನ್ ಗೊತ್ತಾ ಅವ್ರ ಜೊತೆ ಕೋಆರ್ಡಿನೇಷನ್ ಇಟ್ಕೊಂಡು ಸತತವಾಗಿ ಈಗ ಏನಾಗಿದೆ 1 ವರ್ಷದಲ್ಲಿ ನಾವು 1 ವರ್ಷದಲ್ಲಿ ನೀರಿನ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಸಿದೆವು. ಸಾರ್ವಜನಿಕರಿಗೆ ಪ್ರತಿ ದಿವಸ 2 ಬಾರಿ ನೀರು ಬಿಡ್ತಾರೆ, ಬೆಳಗ್ಗೆ ಒಂದು ಟೈಮು, ಸಂಜೆ ಒಂದು ಟೈಮು. ಸಂಪೂರ್ಣ ನೀರಿನ ಸಮಸ್ಯೆ ಬಗೆಹರಿದೆ. ಅದ್ರ ಜೊತೆಯಲ್ಲಿ ಬಹಳ ಜನಕ್ಕೆ ಏನಾಗಿತ್ತು ಅಂದ್ರೆ ಉತ್ತಾರ ಸಮಸ್ಯೆ ಇತ್ತು. ಇಲ್ಲಿ ನಾ ಬಂದಾಗ ಫಸ್ಟ್ ಟೈಮ್ ಬಂದಾಗ ಉತ್ತಾರ ಸಮಸ್ಯೆ ಇತ್ತು. ಸಾರ್ವಜನಿಕರು ಬಂದು ಮುನ್ಸಿಪಾಲಿಟಿಗೆ ಅಲಿಬೇಕು ಅನ್ನೋದೊಂದಿತ್ತು. ಜನಪ್ರತಿನಿಧಿಗಳು ಕೂಡ ಬಹಳ ಮುನ್ಸಿಪಾಲಿಟಿ ಬಗ್ಗೆ ಕಂಪ್ಲೇಂಟ್ಸ್ ಇತ್ತು. ಆ ಕಂಪ್ಲೇಂಟ್ಸ್ ಆಲಿಸಿ ಸಾಮಾನ್ಯ ಶಾಸಕರ ಜೊತೆ ಚರ್ಚೆ ಮಾಡಿ, ಅಧ್ಯಕ್ಷರ ಜೊತೆ ಮತ್ತು ಜನಪ್ರತಿನಿಧಿ ಎಲ್ಲರ ಚರ್ಚೆ ಮಾಡಿ, ಊರಿನ ಮುಖಂಡರ ಜೊತೆ ಚರ್ಚೆ ಮಾಡಿ ಈ ಒಂದು ಸಮಸ್ಯೆ ಯಾವ ರೀತಿ ಬಗೆಹರಿಸಬೇಕಂತ ಒಂದು ಹಂತಕ್ಕೆ ಬಂದು ನಾವೇನ್ ಮಾಡಿದೆವು ಅಂದ್ರೆ ಫಸ್ಟ್ ಆಫ್ ಆಲ್ ಎಷ್ಟು ಪ್ರಾಪರ್ಟಿ ಇದಾವೆ ಸವದತ್ತಿ ನಗರ ಪುರಸಭೆಯಲ್ಲಿ ಆ ಪ್ರಾಪರ್ಟಿ ಲಿಸ್ಟ್ ತಗೊಂಡೆವು. ಪ್ರಾಪರ್ಟಿ ಲಿಸ್ಟ್ ಪ್ರತಿ ಒಂದು ಪ್ರಾಪರ್ಟಿ ಓನರ್ಗೆ ನೀವೇನ್ ಗೊತ್ತಾ ನಗರಸಭೆಯಲ್ಲಿ ಪುರಸಭೆಯಲ್ಲಿ ನೀವು ಏನು ಉತ್ತಾರ ತಗೋದು, ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದೊಂದು ಲಿಸ್ಟ್ ಔಟ್ ಮಾಡಿದೆವು. ಲಿಸ್ಟ್ ಔಟ್ ಮಾಡಿ ಒಂದು ಕ್ವಾರ್ಟರ್ ಶೀಟ್ ಮಾಡೋದು ಪ್ರತಿಯೊಂದು ಖಾತೆದಾರ ಮನೆಗೆ ಹೋಗಿ ಆ ಲಿಸ್ಟ್ ಕೊಟ್ಟೆವು. ಲಿಸ್ಟ್ ಕೊಟ್ಟು ಏನಂದ್ರೆ ಇಂಥ ದಾಖಲೆ ತಂದು ಕೊಡಿ ಅಂತ ಅವ್ರಿಗೆ ಅವೇರ್ನೆಸ್ ಮೂಡಿಸ್ತೇವೆ. ಹಲವು ಜನ ಏನಾಗಿತ್ತು ಅಂದ್ರೆ ಎಜುಕೇಟೆಡ್ ತಂದು ಕೊಟ್ಟು ಉತ್ತಾರ ಮಾಡ್ಕೊಂಡ್ರು. ಕೆಲವು ಜನ ಏನ್ ಗೊತ್ತಾ ಇನ್ನೂ ಹಾಗೆ ಉಳಿದ್ರು. ಅವಾಗ ಏನ್ ಮಾಡೋದು ಅಂತ ನಾನು ಬಂದು ಜನವರಿಯಲ್ಲಿ ಚಾರ್ಜ್ ತಗೊಂಡೆ. ಮಾರ್ಚ್ ವರೆಗೆ ಗ್ರೌಂಡ್ ವರ್ಕ್ ಎಲ್ಲ ಮುಗಿಸ್ಕೊಂಡೆವು. ಮಾರ್ಚ್ 12ನೇ ತಾರೀಕಿಗೆ ನಾನು MLA ಜೊತೆ ಡಿಸ್ಕಸ್ ಮಾಡಿ, ಜನಪ್ರತಿನಿಧಿ ಎಲ್ಲ ಡಿಸ್ಕಸ್ ಮಾಡಿ ಈ ಸರಿ ಈ ರೀತಿ ಆಗಿದೆ, ಇನ್ನೂ ಜನಗೆ ಏನ್ ಗೊತ್ತಾ ಅವೇರ್ನೆಸ್ ಬೇಕು ಅನ್ನೋದೊಂದು ಮನವರಿಕೆ ಮಾಡ್ಕೊಟ್ಟೆವು. ನೀವ್ ಏನ್ ಮಾಡ್ಬೇಕು ಹೇಳ್ರಿ ಚೀಫ್ ಆಫೀಸರೇ, ನಾನು ಮಾಡ್ತೀನಿ, ಅದಕ್ಕೆ ಏನ್ ಗೊತ್ತಾ ನಮ್ಮ ಸಹಕಾರ ಜನಪ್ರತಿನಿಧಿ ಹೇಳಿದ್ರು ಮತ್ತೆ MLA ಹೇಳಿದ್ರು. ಅವಾಗ ಏನ್ ಮಾಡಿದೆವು ಸರ್, ನಮ್ಮ ಸೇವೆ ನಿಮ್ಮ ಮನೆಯವರಿಗೆ ಒಂದು ಟೈಟಲ್ ಕೊಡೋಣ ಸರ್. ಇಡೀ ಮುನ್ಸಿಪಾಲಿಟಿ ಸೆಟಪ್ ಏನ್ ಗೊತ್ತಾ ಒಂದು ಸಮುದಾಯ ಭವನ ಆಗ್ಲಿ,
ಒಂದ್ ಸ್ಕೂಲ್ ಆಗ್ಲಿ ಯಾವ್ದೋ ಒಂದು ಪಬ್ಲಿಕ್ ಪ್ರಾಪರ್ಟಿಲಿ ಒಂದು ಹಾಕೊಳ್ಳೋಣ ಸರ್, ಜನರಿಗೆ ಏನ್ ಗೊತ್ತಾ ಅಲ್ಲೇ ಬರಾಕ್ ಒಂದು ಅವೇರ್ನೆಸ್ ಮಾಡೋಣ ಸರ್. ಆಯ್ತು, ಅವರೆಲ್ಲ ಒಪ್ಕೊಂಡ್ರು. ಅವಾಗ ಏನ್ ಮಾಡಿದೆವು ಅಂದ್ರೆ ನಮ್ಮ ಆಫೀಸ್ ಸೆಟಪ್ ಅಲ್ಲಿ ಏನ್ ಮಾಡಿದೆವು ಅಂದ್ರೆ ಇಲ್ಲಿ ಬ್ರಹ್ಮಪುರ ಸೈಟ್ ಅಲ್ಲಿ ವಾಲ್ಮೀಕಿ ಭವನ ಅಂತ ಬರ್ತದ್ರಿ. ಫಸ್ಟ್ ಟೈಮ್ ಅಲ್ಲಿ ಏನ್ ಗೊತ್ತಾ ಎಲ್ಲಾ ಸೆಟಪ್ ಫಸ್ಟ್ ಶಿಫ್ಟ್ ಮಾಡ್ಕೊಂಡೆವು. ಶಿಫ್ಟ್ ಮಾಡ್ಕೊಂಡು ಆಟೋ ಮುಖಾಂತರ ಅಲ್ಲಿ ಎಲ್ಲಾ ಪ್ರಾಪರ್ಟಿ ಓನರ್ಗೆ ಅನೌನ್ಸ್ ಮಾಡ್ದೇವು. ಈ ದಿನ ನಾವೇನ್ ಮಾಡ್ತೇವೆ ಅಂದ್ರೆ ಇಲ್ಲೊಂದು ದೊಡ್ಡ ಪ್ರೋಗ್ರಾಮ್ ಮಾಡ್ತೇವೆ. ಈ ಪ್ರೋಗ್ರಾಮ್ ಅಲ್ಲಿ ಏನ್ ಗೊತ್ತಾ ನಮ್ಮ ಆನ್ಲೈನ್ ಏನ್ ಸೇವೆ ಎಲ್ಲಾನು ಕೂಡ ಇಲ್ಲೇ ಸ್ಪಾಟ್ ಅಲ್ಲೇ ಕೊಡ್ತೇವೆ ಅಂತ ಹೇಳಿ. ಅವಾಗ ಏನ್ ಗೊತ್ತಾ ಈ ಆಸ್ತಿ ಬಂತು, ಬರ್ತ್ ಡೆತ್ ಬಂತು, ಟ್ರೇಡ್ ಲೈಸೆನ್ಸ್ ಬಂತು, ಬಿಲ್ಡಿಂಗ್ ಪರ್ಮಿಷನ್ ಬಂತು, ಎಲ್ಲಾ ಪ್ರೋಗ್ರಾಮು ಕೂಡ ಅಲ್ಲಿ ಶಿಫ್ಟ್ ಮಾಡ್ಕೊಂಡು ಆ ದಿನ ಏನ್ ಗೊತ್ತಾ ಇನಾಗ್ರೇಷನ್ ಮಾಡಿದೆ MLA ಕಡೆಯಿಂದ. ಎಲ್ಲಾ ಜನಪ್ರತಿನಿಧಿ ಕರೆಸಿದೆವು, ಅಲ್ಲೇ ಸಾರ್ವಜನಿಕ ಕರೆಸಿದೆವು. ಅವಾಗ ಏನಾಗಿತ್ತು ಜನರಿಗೆ ಅಲ್ಲೇ ಬಂದ್ರು, ಅರ್ಜಿ ಕೊಟ್ರು, ಕೆಲವೊಂದು ಸಮಸ್ಯೆ ಹೇಳಿದ್ರು. ಅವೆಲ್ಲ ಸಮಸ್ಯೆನ ಅಲ್ಲೇ ಏನ್ ಗೊತ್ತಾ ಸ್ಪಾಟ್ ಅಲ್ಲಿ ಬಗೆಹರಿಸಿ 2 ದಿವಸ ಅಲ್ಲಿ ಸೆಟಪ್ ಮಾಡಿ ಸುಮಾರು ಒಂದು 200-300 ಉತ್ತರ ಅಲ್ಲೇ ನಾವು ಏನ್ ಗೊತ್ತಾ ಡಿಸ್ಪೋಸ್ ಮಾಡಿದೆ. ತದನಂತರ ಏನ್ ಮಾಡಿದೆವು ಅಂದ್ರೆ ಅಷ್ಟು ಜನರಿಗೆ ಏನ್ ಗೊತ್ತಾ ಒಂದು 80% ಜನರಿಗೆ ಅವೇರ್ನೆಸ್ ಮತ್ತು ಮತ್ತೊಂದು ತಿಂಗಳು ಏನಾದ್ರು ನಮ್ಮ ಆಫೀಸಲ್ಲಿ 2 ತಿಂಗಳು ಎಲ್ಲ ಕೊಡಕ್ ಚಾಲು ಮಾಡಿದ್ವಿ. ಆಮೇಲೆ ಏನ್ ಮಾಡಿದ್ವಿ ನೆಕ್ಸ್ಟ್ ಇಲ್ಲಿ ಊರಲ್ಲಿ ಏನ್ ಗೊತ್ತಾ ಕಲ್ಮೇಶ್ವರ ಗುಡಿ ಅಂತ ಬರ್ತದೆ, ಅಲ್ಲೊಂದು ಗುಡಿ ಆಗುವಂತ ಕಾರ್ಯಕ್ರಮ ಹಾಕೊಂಡೆವು. ಇಡೀ ಸೆಟಪ್ ಅಲ್ಲಿ ಚೇಂಜ್ ಮಾಡಿದೆವು. ಇಲ್ಲಿ ಕೂಡ ಹಳೆ ಊರಲ್ಲಿ ಏನ್ ಗೊತ್ತಾ ಅವೇರ್ನೆಸ್ ಬಂತು. ನಾವು ಬಂದಾಗ ಏನ್ ಗೊತ್ತಾ ಸುಮಾರು 1500-1600 ಈ ಆಸ್ತಿ ಆಗಿತ್ತು. ಈಗ 6,500 ತನಕ ಈ ಆಸ್ತಿ ಆಗಿದೆ. ಸಾರ್ವಜನಿಕರು ಏನ್ ಗೊತ್ತಾ ನೇರವಾಗಿ ಬಂದು ಏನ್ ಗೊತ್ತಾ ಮುನ್ಸಿಪಾಲಿಟಿ ಕೇಳ್ಕೊಂಡು ಹೋದ್ರೆ ಇಮಿಡಿಯೇಟ್ ಆಗಿ ಏನ್ ಗೊತ್ತಾ ನಾವು ದಾಖಲೆ ಪೂರೈಸ್ತೇವೆ. ಸರಿ ದಾಖಲೆ ನೋಡ್ಕೊಂಡು ಈ ಆಸ್ತಿ ಕೊಡಾಕ ವ್ಯವಸ್ಥೆ ಮಾಡಿದ್ರು. ಆ ವಿಚಾರದಲ್ಲಿ ಏನ್ ಗೊತ್ತಾ ಯಾವ್ದು ಸಮಸ್ಯೆ ಇಲ್ಲ. ಸ್ವಚ್ಛತೆ ಬಗ್ಗೆ ಬಂದಾಗೆ ಸಾರ್ವಜನಿಕರ ಮಧ್ಯೆ ಏನ್ ಮಾಡಿದೆವು ಅಂದ್ರೆ ನಾವೀಗ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡಿದೆವು. ಮಾಡಿದ್ರು ಕೂಡ ಏನಾದ್ರೆ ಅಷ್ಟು ಎಫೆಕ್ಟಿವ್ ಆಗ್ತಾ ಇಲ್ಲ. ಅವಾಗ ಏನ್ ಮಾಡಿದೆವು ಅಂದ್ರೆ ನಮ್ಮ ನಡೆ ಶಾಲೆಯ ಕಡೆ ಒಂದು ಪ್ರೋಗ್ರಾಮ್ ಹಾಕೊಂಡೆವು. ಪ್ರೋಗ್ರಾಮ್ ಹಾಕೊಂಡ್ಕಿಂತ ಮೊದಲು ಏನ್ ಮಾಡಿದೆವು ಅಂದ್ರೆ ನಮ್ದು ಇಡೀ ಸವದತ್ತಿ ನಗರಸಭೆಯಿಂದ ಏನೇನ್ ನಾವು ಸವಲತ್ತು ಕೊಡ್ತಾ ಇದೀವಿ, ವಾಟರ್ ಸಪ್ಲೈ ಹೆಂಗ್ ವ್ಯವಸ್ಥೆ ಐತಿ, ಜಾಕ್ವೆಲ್ ಇಂದ ಎಲ್ಲಿ ನೀರ್ ಬರ್ತದ, ಅಲ್ಲಿಂದ ಏನ್ ಗೊತ್ತಾ ಟ್ರೀಟ್ಮೆಂಟ್ ಪ್ಲಾಂಟ್ ಹೆಂಗ್ ಟ್ರೀಟ್ ಆಗುತ್ತೆ, ಅಲ್ಲಿಂದ ಓವರ್ ಟ್ಯಾಂಕ್ ನೀರ್ ಹೆಂಗ್ ಹೋಗುತ್ತೆ, ಅಲ್ಲಿಂದ ಡಿಸ್ಟ್ರಿಬ್ಯೂಟ್ ಲೈನ್ ಏನ್ ಬರ್ತದ, ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಲೈನ್ ಬರ್ತದ ಮನೆಗೆ ನೀರು ಅನ್ನೋದ್ರ ಬಗ್ಗೆ ಒಂದು ಟೋಟಲ್ ಒಂದು PPT ಮಾಡಿದ್ವಿ. ಸ್ವಚ್ಛತೆನೂ ಹಂಗೆ ಬೆಳಗ್ಗೆ 6 ಗಂಟೆ ನಾವು ಪೌರ ಕಾರ್ಮಿಕರು ಎಲ್ಲಿಗೆ ಹೋಗ್ತಾರೆ, ಎಲ್ಲಿಂದ ಸ್ವಚ್ಛತೆ ಸ್ಟಾರ್ಟ್ ಮಾಡ್ತಾರೆ, ಆ ಸ್ವಚ್ಛತೆ ಏನ್ ಗೊತ್ತಾ ನಿಮ್ದು ಹಸಿ ಕಸ ಒಣ ಕಸ ಗಾಡಿ ಹಾಕೋತಾರೆ, ಗಾಡಿ ಹಾಕೊಂಡು ಮುಂದೆ ಏನ್ ಮಾಡ್ತಾರೆ, ಕಾಂಪೋಸ್ಟ್ ಎಲ್ಲಿ ಮಾಡ್ತಾರೆ, ಕಾಂಪೋಸ್ಟ್ ಸೈಟ್ ನಮ್ದು ಎಲ್ಲಿ ಐತಿ, ಅಲ್ಲಿ ಯಾವ ರೀತಿ ನಾವೇನ್ ಗೊತ್ತಾ ವರ್ಮಿ ಕಾಂಪೋಸ್ಟ್ ಐತಿ, ಅಲ್ಲಿಂದ ಏನಂದ್ರೆ ನಮ್ದು ಟ್ರಾಮೆಲ್ ಮುಖಾಂತರ ಸಗ್ರಿಗೇಷನ್ ಮಿಷನ್ ಐತಿ, ಆ ಸಗ್ರಿಗೇಷನ್ ಯಾವ ಟೈಪ್ ಆಗ್ತೈತಿ ಅನ್ನೋದೊಂದು ಏನ್ ಗೊತ್ತಾ ಜನರಿಗೆ ಅದೊಂದು PPT ಮಾಡಿದ್ರು. ಅಲ್ಲಿಂದ ನಾವು ಬಚ್ಚಲ್ ನೀರಾಗ್ಲಿ ಇವೆಲ್ಲ ಏನ್ ಗೊತ್ತಾ ವೇಸ್ಟ್ ವಾಟರ್ ನಮ್ ನೇರವಾಗಿ ಲಂಡನ್ ಒಳಗೆ ಲಂಡನ್ ನಿಮ್ ಎಲ್ಲಿ ಹೋಗ್ತದ, ಅಲ್ಲಿ ನಮ್ದು STP ಪ್ಲಾಂಟ್ ಯಾವ ರೀತಿ ಐತಿ, ಅದ್ರ ಏನ್ ಗೊತ್ತಾ ಯಾವ ರೀತಿ ಟ್ರೀಟ್ಮೆಂಟ್ ಆಗ್ತದ ಅದನ್ನೊಂದು PPT ಮಾಡ್ತೀವಿ. ಮಾಡಿ ಏನಂದ್ರೆ ಟೋಟಲ್ ನಾವು ಆಫೀಸ್ ವ್ಯವಸ್ಥೆ ಬಂದೆವು. ಆಫೀಸ್ ವ್ಯವಸ್ಥೆ ಬಂದ್ರೆ ನಮ್ಮ ಆಫೀಸಿಂದ ಏನ್ ಸವಲತ್ತು ಕೊಡ್ತೇವೆ, ಮುಖ್ಯ ಅಧಿಕಾರಿ ಕಮಿಷನರ್ ಕೆಲಸ ಏನು, ನೆಕ್ಸ್ಟ್ ಏನ್ ಗೊತ್ತಾ RO ಕೆಲಸ ಏನು, ಮ್ಯಾನೇಜರ್ ಕೆಲಸ ಏನು, ಗುಮಾಸ್ತರ್ ಕೆಲಸ ಏನು, ಇಂಜಿನಿಯರ್ ಕೆಲಸ ಏನು, ಅವ್ರದೆಲ್ಲ ಏನಂದ್ರೆ ಹೆಲ್ತ್ ಇನ್ಸ್ಪೆಕ್ಟರ್ ಕೆಲಸ ಏನು, ಫಸ್ಟ್ ಏನೇನ ಸವಲತ್ತು ನಾವು ಸಾರ್ವಜನಿಕ ಕೊಡ್ತೇವೆ, ಬರ್ತ್ ಡೆತ್ ಹಿಡ್ಕೊಂಡು, ಈ ಆಸ್ತಿ ಹಿಡ್ಕೊಂಡು, ಟ್ರೇಡ್ ಲೈಸೆನ್ಸ್ ಹಿಡ್ಕೊಂಡು, ಬಿಲ್ಡಿಂಗ್ ಪರ್ಮಿಷನ್ ಹಿಡ್ಕೊಂಡು, ರೋಡು ಡ್ರೈನು ಎಲ್ಲಾ ವರ್ಕು ಯಾರು ಮಾಡ್ತಾರೆ ಅನ್ನೋ ಬಗ್ಗೆ ಒಂದು PPT ರೆಡಿ ಮಾಡಿದೆ. PPT ಟೋಟಲ್ 4 PPT ಮಾಡ್ಕೊಂಡು ಏನಂದ್ರೆ ಸ್ಕೂಲ್ಗೆ ನಮ್ಮ ನಡೆ ಶಾಲೆ ಕಡೆ ಸ್ಕೂಲ್ ಹತ್ರ ಹೋದೆವು. ಸ್ಕೂಲ್ ಹತ್ರ ಹೋಗಿ ಅಲ್ಲಿ ಏನ್ ಮಾಡಿದೆವು ಅಂದ್ರೆ ಸ್ಕೂಲ್ ಮಕ್ಕಳಿಗೆ ಸೇರಿಸ್ಕೊಂಡು ಆ ಟೀಚರ್ಗಳು ಸೇರಿಸ್ಕೊಂಡು ಇದ್ರ ಬಗ್ಗೆ ಒಂದ್ ಸ್ವಲ್ಪ ನಾವು ಫಸ್ಟ್ ನಾವೊಂದು PPT ಬಗ್ಗೆ ಅವೇರ್ನೆಸ್ ಮಾಡಿಸ್ತೇವೆ. ನಮ್ಮೊಬ್ಬ ಎಂಪ್ಲಾಯ್ ಕುತ್ಕೊಂಡು ಆ PPT ಹೆಂಗ್ ರನ್ ಆಗುತ್ತೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ವಿ. 45 ನಿಮಿಷದಿಂದ 50 ನಿಮಿಷ ಅದೊಂದು PPT ಮಾಡಿ ಅದನ್ನ ಸಾರ್ವಜನಿಕ ಅದು ಅಭೂತಪೂರ್ವವಾದ ಏನ್ ಗೊತ್ತಾ ಸಾರ್ವಜನಿಕರಿಂದ ನಮ್ಗೆ ಮೆಚ್ಚುಗೆ ಬಂತು. ಸ್ಕೂಲ್ ಮಕ್ಕಳು ಏನಂದ್ರೆ ಒಂದೊಂದು ಟೀಮ್ ಮಾಡ್ಕೊಂಡು ಅವರಲ್ಲಿ ಏನಾಗುತ್ತೆ ಅಂದ್ರೆ 2 ಸಬ್ಜೆಕ್ಟ್ ಬರ್ತಾವೆ. ಎನ್ವೈರನ್ಮೆಂಟ್ ಸೈನ್ಸ್ ಅಂತ ಒಂದು ಬರ್ತದೆ, ಕಲ್ಚರ್ ಆಕ್ಟಿವಿಟಿ ಅಂತ ಒಂದಿರ್ತದೆ. ಅವು 2 ಸಬ್ಜೆಕ್ಟ್ ಬಗ್ಗೆ ಏನ್ ಗೊತ್ತಾ ಒಂದು ಪೀರಿಯಡ್ ಇದ್ದೇ ಇರ್ತದೆ. ಅದಕ್ಕೆ ಆ ಟೈಮಲ್ಲಿ ಏನ್ ಗೊತ್ತಾ ನಮ್ಮ ಆಫೀಸ್ ಬಂದು ಕರ್ಕೊಂಬರ್ರಿ, ಎಷ್ಟೊಂದು ಸೈಟಿಗೆ ಕರ್ಕೊಂಬರ್ರಿ. ಅದೇನಾಗುತ್ತೆ ಮಕ್ಕಳಿಗೆ ಒಂದು ನೋಡ್ದಂಗ ಆಗುತ್ತೆ, ಒಂದು ಪಿಕ್ನಿಕ್ ಆದಂಗ ಆಗುತ್ತೆ ಅಂದ್ರೆ ಒಂದು 3-4 ಸ್ಕೂಲ್ನವ್ರು ಬಂದು ಆಲ್ರೆಡಿ ನಮ್ಮ ಕಡೆ ಬಂದು ಅಲ್ಲೆಲ್ಲ ಅವೇರ್ನೆಸ್ ಮುಗಿಸ್ಕೊಂಡು ಹೋಗಿದ್ದಾರೆ. ಇಷ್ಟು ನಮ್ದು ವರ್ಕ್ ನಡೀತಾ ಇದ್ರಿ. ಇನ್ನೂ ಕೂಡ ಹಲವು ಜ್ವಲಂತ ಸಮಸ್ಯೆಗಳಿದಾವೆ. ಈ ಊರಲ್ಲಿ ಏನಾಗಿದೆ ಅಂದ್ರೆ ಸುಮಾರು ವರ್ಷದಿಂದ ವ್ಯವಸ್ಥಿತವಾಗಿ ಮಾರ್ಕೆಟ್ ಇಲ್ಲ. ತರಕಾರಿ ಮಾರ್ಕೆಟು, ಹೂವಿನ ಮಾರ್ಕೆಟು, ಹಣ್ಣಿನ ಮಾರ್ಕೆಟು, ಮಟನ್ ಮಾರ್ಕೆಟು, ಚಿಕನ್ ಮಾರ್ಕೆಟು ಇವೆಲ್ಲ ಸೇರಿ ಒಂದೇ ಸೂರು ಅಡಿಯಲ್ಲಿ ಅಂತ ಮಾರ್ಕೆಟ್ ಮಾಡ್ಬೇಕಂತ ಒಂದು ಕಲ್ಪನೆ ಇಟ್ಕೊಂಡು ನಾವು ಒಂದು DPR ರೆಡಿ ಮಾಡಿದೆವು. ಮಾನ್ಯ ಶಾಸಕರು ಚರ್ಚೆ ಮಾಡಿದೇವ್ರಿ. ಅದೇನ್ ಗೊತ್ತಾ 6,50,00,000 ಒಂದು DPR ಆಗಿದೆ. ಆ DPR ಚರ್ಚೆ ಮಾಡಿ ಶಾಸಕರಿಂದ ಇಮಿಡಿಯೇಟ್ ಆಗಿ ನಮ್ಗೆ ಅನುದಾನ ಕೊಡ್ತೀನಿ ಅಂದ್ರೆ ಅದೊಂದು ಮಾರ್ಕೆಟ್ ಏನಂದ್ರೆ ನಾವು ಮಾಡ್ಬೇಕಂತ ನಮ್ದು ನೆಕ್ಸ್ಟ್ ಒಂದು ಆಸೆ ಇದೆ, ಫ್ಯೂಚರ್ಸ್ ಇದೆ. ನೆಕ್ಸ್ಟ್ ಅದ್ರ ಜೊತೆಯಲ್ಲಿ ಏನಾಗಿದೆ ಅಂದ್ರೆ ಮುಖ್ಯ ರಸ್ತೆ ಏನ್ ಗೊತ್ತಾ ಅಗಲೀಕರಣ ಎನ್ಕ್ರೋಚ್ಮೆಂಟ್ ಆಗಿದೆ ಅಂತ ಸಾರ್ವಜನಿಕರಿಂದ ತುಂಬಾ ದೂರ ಬರ್ತಾ ಇದ್ರು. ಆ ದೂರನ್ನ ಆಲೈಸಿ ಏನ್ ಮಾಡಿದೆವು ಅಂದ್ರೆ ನಾವು ಸಿಟಿ ಸರ್ವೆ ಮಾಡಿಸಿದೆವು. ಇಲ್ಲಿ ಏನ್ ಗೊತ್ತಾ ಪರ್ಮನೆಂಟ್ ಸ್ಟ್ರಕ್ಚರ್ ರೋಡ್ ಇಲ್ಲ, ಇದು ಏನ್ ಗೊತ್ತಾ ಸ್ಟೇಟ್ ಹೈವೇ ಐತಿ, ಬಟ್ ಅಲ್ಲಿ ನಮ್ಮಲ್ಲಿ ಡೈಮೆನ್ಷನ್ ಇಲ್ಲ. ಅವಾಗ ಏನ್ ಮಾಡಿದೆವು ಅಂದ್ರೆ ನಾವು ಎನ್ಕ್ರೋಚ್ಮೆಂಟ್ ಫಸ್ಟ್ ಮೆಜರ್ ಮಾಡಿದ್ವಿ. ಎನ್ಕ್ರೋಚ್ಮೆಂಟ್ ತೆರವುಗೊಳಿಸಿ ರೋಡ್ ಕ್ಲಿಯರ್ ಆಗ್ತದೆ ಅಂತ ಒಂದು ದೃಷ್ಟಿಯಿಂದ ಸಿಟಿ ಸರ್ವೆ ಮಾಡಿಸ್ತೇವೆ. ಸಿಟಿ ಸರ್ವೆ ಮಾಡಿಸಿ ಏನ್ ಮಾಡಿದೆವು ಅಂದ್ರೆ ಆ ಸರ್ವೆ ರಿಪೋರ್ಟ್ ಇಟ್ಕೊಂಡು ನಮ್ಮ ಕೌನ್ಸಿಲ್ ಬಾಡಿ ಎಲ್ಲರಿಗೂ ಕರೆದು ಊರಿನ ಮುಖಂಡರೆಲ್ಲ ಕರೆದು ಈ ರೀತಿ ಮಾಡ್ಬೇಕಂತೇವ್ ಆಯ್ತು ಮಾಡ್ರದ್ ರೆಜುಲೇಷನ್ ಮಾಡಿಕೊಟ್ರು. ಅದ್ರ ಪ್ರಕಾರ ಎಲ್ಲಾ ಮುಖಂಡರು ಕರ್ಕೊಂಡು ಮೇನ್ ರೋಡ್ ಎಲ್ಲಿಂದ APMC ಹಿಡ್ಕೊಂಡು ಹನುಮಪ್ಪನ ಗುಡಿ ಅಂತ ಬರ್ತದೆ ಅಲ್ಲಿವರೆಗೆ
ಎಲ್ಲಾ ಪಬ್ಲಿಕ್ ನೀವೇ ಹೇಳ್ಬೇಕಂತೇವ್ರಿ. ಅವರೇ ಹೇಳಿದ್ರಲ್ಲ, ನೋಡ್ರಿ ಹಿಂಗ್ ನಾವ್ ಎನ್ಕರೇಜ್ಮೆಂಟ್ ತೆರವು ಮಾಡ್ತೇವೆ, ಇದನ್ನ ಏನ್ ಗೊತ್ತಾ ಸಹಕಾರ ನೀಡ್ರಿ ಅಂತ ಹೇಳಿ ಏನ್ ಗೊತ್ತಾ ಮಾರ್ಕ್ ಮಾಡಿದೆವು. ಮಾರ್ಕ್ ಮಾಡ್ತೀವಿ ಎಲ್ಲಾರು ಏನ್ ಗೊತ್ತಾ ಓಕೆ ಅಂದ್ರು. ಓಕೆ ಅಂದ್ ಏನ್ ಮಾಡಿದೆ, ಒಂದು 5 ಡೇ ಏನ್ ಮಾಡಿದೆ, ಒಂದು ಡೇಟ್ ಕೊಟ್ಟು ನಾವು ಅನೌನ್ಸ್ ಮಾಡಿಸಿ ಒಂದು 10 JCB ತಂದೇವ್ರಿ. 10 JCB ತಗೊಂಡು ಏನ್ ಗೊತ್ತಾ ಪೊಲೀಸ್ ಡಿಪಾರ್ಟ್ಮೆಂಟ್ ದವ್ರಿಗೆಲ್ಲ ಇನ್ಫಾರ್ಮ್ ಮಾಡ್ಕೊಂಡು ಒಂದ್ 2 ಜನ CPIಗಳು, ಒಂದ್ 150 ಜನ PC, ಅಲ್ಲಿ ಏನ್ ಗೊತ್ತಾ ತಹಸೀಲ್ದಾರು, ನಾವು AC ಅವರು ಎಲ್ಲಾ ಸೇರ್ಕೊಂಡು, ನಮ್ಮ ಎಂಪ್ಲಾಯ್ ಎಲ್ಲಾ ಸೇರ್ಕೊಂಡು ಒಂದೇ ದಿವಸ ಬೆಳಗಿನ ಜಾವ 5 ಗಂಟೆಗೆ ಸ್ಟಾರ್ಟ್ ಮಾಡಿ ಸಂಜೆ 6 ಗಂಟೆವರೆಗೆ ಡೆಮಾಲಿಷನ್ ಕಾರ್ಯಕ್ರಮ ಮಾಡಿದೆವು. ಅಭೂತಪೂರ್ವವಾಗಿ ಎಲ್ಲರೂ ಸಹಕಾರ ಕೊಟ್ಟರು, ಯಾವ ಕಂಪ್ಲೇಂಟ್ ಬರಲಿಲ್ಲ. ಎಲ್ಲ ಪರ್ಮನೆಂಟ್ ಸ್ಟ್ರಕ್ಚರ್ ಡಿಮಾಲಿಷನ್ ಮಾಡಿ ಈಗ ನೋಡ್ಬೋದು ನೀವು ಮೇನ್ ರೋಡ್ ಅಲ್ಲಿ ಆಗಿದೆ. ಅದೇನ್ ಗೊತ್ತಾ ಇಮಿಡಿಯೇಟ್ ಆಗಿ MLA ಅವರು ಒಂದು 5 ಕೋಟಿ ಡ್ರೈನ್ ಮಾಡಕ್ ಅಮೌಂಟ್ ತಂದಿದ್ದಾರೆ, PWD ಹಾಕಿದ್ದಾರೆ. ಅದು ವರ್ಕ್ ಸ್ಟಾರ್ಟ್ ಇದೆ. ಅಲ್ಲಿಂದ 41 ಕೋಟಿ ನಮಗೆ UGD ಸ್ಯಾಂಕ್ಷನ್ ಆಗಿತ್ತು. ಸ್ಯಾಂಕ್ಷನ್ ಆಗಿ UGD ವರ್ಕ್ ಈಗಾಗಲೇ ಏನ್ ಗೊತ್ತಾ KO ಡೆಫಿಷನ್ ಬರ್ತದೆ, ಕರ್ನಾಟಕ ನಗರ ಅಭಿವೃದ್ಧಿ ಮತ್ತು ಏನ್ ಗೊತ್ತಾ ಹಣಕಾಸು ಇಲಾಖೆ ಅಂತ ಬರ್ತದೆ. ಆ ಇಲಾಖೆಯಿಂದ ಏನ್ ಗೊತ್ತಾ ಟೆಂಡರ್ ಆಗಿದೆ. UGD ವರ್ಕ್ ಊರಾಗ ಸ್ಟಾರ್ಟ್ ಆಗಿದೆ. ಸುಮಾರು 41 ಕೋಟಿಯಲ್ಲಿ ಹಳೆ ಊರಲ್ಲಿ ಸ್ಟಾರ್ಟ್ ಆಗಿದೆ. UGD ಸ್ಟಾರ್ಟ್ ಆಗಿದೆ. ಸರಿ ಸರ್, ಅದೇ ರೀತಿ ಈಗ ತಾವು ಬಂದ ಮೇಲೆ ಚುನಾಯಿತ ಪ್ರತಿನಿಧಿ ಬಂದ್ರು, ಈಗ ಚುನಾಯಿತ ಪ್ರತಿನಿಧಿ ಅಧಿಕಾರ ಅನ್ನೋದು ಈಗ ಆಡಳಿತಾಧಿಕಾರಿ ನೇಮಕವಾಗಿ ನಿಮಗೆ ತಾವು ಕೂಡ ಇರುವಂತದ್ದು. ಸರ್, ಈಗ ಆಡಳಿತಾಧಿಕಾರಿ ನೇಮಕವಾದ ಮೇಲೆ ಈಗ ಚುನಾಯಿತ ಪ್ರತಿನಿಧಿ ಇದ್ದಾಗ ಅವಾಗ ಡೆವಲಪ್ಮೆಂಟ್ ಯಾವ ತರ ಆಗ್ತಾ ಇತ್ತು, ಇವಾಗ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತದೆ, ಏನ್ ವ್ಯತ್ಯಾಸ ಬರ್ತದೆ? ಡೆವಲಪ್ಮೆಂಟ್ ಏನು ವ್ಯತ್ಯಾಸ ಆಗಲ್ರಿ. ಆಡಳಿತಾಧಿಕಾರಿಗಳು ಏನ್ ಗೊತ್ತಾ ಚುನಾಯಿತ ಪ್ರತಿನಿಧಿಗಳ ಭಾಗವಾಗಿ ಇರ್ತಾರ್ರಿ. ಇಲ್ಲೇನಾಗತ್ತಂದ್ರೆ ಕೌನ್ಸಿಲರ್ಸ್ ಇರಲ್ಲ, ಅಧ್ಯಕ್ಷರಿರಲ್ಲ. ಏನಿದ್ರು ನೇರವಾಗಿ ಏನಾಗತ್ತಂದ್ರೆ ನಮ್ಮ ಹತ್ರ ಬರ್ತಾರ. ಸಾರ್ವಜನಿಕ ಮೆಂಟಾಲಿಟಿ ನಮ್ದು ಲೋಕಲ್ ಗೌರ್ಮೆಂಟ್, ಸ್ಥಳೀಯ ಸಂಸ್ಥೆ. ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳಿಗೂ ಅಧಿಕಾರಿಗಳು ಎರಡೂ ಸೇರಿಸಿ ಹೋಗ್ತಕ್ಕಂತ ಇದು ನಮ್ದು ಸರ್ಕಾರ. ಹಂಗಾಗಿ ಸಾರ್ವಜನಿಕರು 80% ಆ ಚುನಾಯಿತ ಪ್ರತಿನಿಧಿ ಮೇಲೆ ಅವಲಂಬನೆ ಆಗಿರ್ತಾರೆ. ಅವ್ರು ಹೇಳಿದ್ರೆ ಕೆಲಸ ಆಗುತ್ತೆ, ಅವ್ರ ಹತ್ರ ಹೋದ್ರೆ ಕೆಲಸ ಆಗುತ್ತೆ. ಅವರೇ ಏನಂದ್ರೆ ಸರ್ವಾಧಿಕಾರ ಅಂತ ಅವ್ರ ತಲೆಯಾಗಿ ಇರ್ತದೆ. ಆ ಜನರ ಮಧ್ಯೆ ಮೋಟಿವೇಶನ್ ಇದೆ, ಮೆಂಟಾಲಿಟಿ ಇರ್ತದೆ. ಅವಾಗ ಏನಾಗ್ತದೆ ಸ್ವಲ್ಪ ನಮ್ಗೆ ಏನಾಗ್ತದೆ, ಸಾರ್ವಜನಿಕರಿಗೆ ಸೇವೆ ಕೊಡೋದು ಸ್ವಲ್ಪ ಕಷ್ಟ ಆಗ್ತದ. ಯಾರಾದ್ರೂ ಲೀಡರ್ಸ್ ಬಂದ್ ಹೇಳಿದ್ರೆ ನಾವು ಇಮಿಡಿಯೇಟ್ ಆಗಿ ಸಮಸ್ಯೆ ಕ್ಲಿಯರ್ ಆಗ್ತದೆ. ಅದೊಂದು ಸ್ವಲ್ಪ ಸಮಸ್ಯೆ ಆಗ್ತದೆ, ಬೇರೆ ಏನ್ ಸಮಸ್ಯೆ ಆಗಲ್ಲ. ಅಭಿವೃದ್ಧಿಗೆ ಏನು ಕುಂಠಿತ ಆಗಲ್ಲ. ಜನಪ್ರತಿನಿಧಿ ಏನಾಗ್ತದೆ ಸಮಸ್ಯೆ ನಾವೇನ್ ಗೊತ್ತಾ ವಾರ್ಡ್ ಮೆಂಬರ್ ಹೇಳಿದ್ರೆ ಇಮಿಡಿಯೇಟ್ ಆಗಿ ಅವನು ಕ್ಲಿಯರ್ ಮಾಡ್ತಾನೆ. ಏನಂದ್ರೆ ಕೆಲವು ಅವ್ರ ಜನ ಮಾತು ಸುಮಾರು ಜನ ಕೇಳ್ತಾ ಇರ್ತಾರೆ, ನಮ್ಮ ಮಾತು ಅಧಿಕಾರಿ ಕೇಳಲ್ಲ. ಅವಾಗ ಏನ್ ಮಾಡ್ತೇವೆ, ಹಿಂದಿನ ಸದಸ್ಯರಾಗ್ಲಿ ಆ ಭಾಗದ ಮುಖಂಡರು ಎಲ್ಲಾರು ತಗೊಂಡು ನಾವೇನ್ ಮಾಡ್ತೇವೆ ಅಲ್ಲಿ ಸಮಸ್ಯೆ ಬಗೆಹರಿಸಿ ಕ್ಲಿಯರ್ ಮಾಡ್ತೀವಿ. ಸರಿ, ಈಗ ಮತ್ತೆ ತಾವು ಇನ್ನು ಯಾವ ಡೆವಲಪ್ಮೆಂಟ್ ವಿಷಯದಲ್ಲಿ ತಾವು ಜಾಸ್ತಿ ಒತ್ತು ಕೊಡ್ತಾ ಇದ್ದೀವಿ? ಈಗ ನಮ್ದು ಮೇಜರ್ ಅಂದ್ರೆ ಸ್ವಚ್ಛತೆ ಬಗ್ಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ದೇವೆ. ಇನ್ನೂ ಜನಕ್ಕೆ ಏನ್ ಗೊತ್ತಾ, ಈಗ ನಮ್ದು UGD ಆಯ್ತು, ಅಲ್ಲಿಂದ ಏನ್ ಗೊತ್ತಾ STP ಪ್ಲಾಂಟ್ ಆಯ್ತು, ಅಲ್ಲಿಂದ ಲಂಡನ್ ನಾಲ ಏನಾಗುತ್ತೆ ಸುಮಾರು ಒಂದು 4 ಕಿಲೋಮೀಟರ್ ಇರುತ್ತೆ. ಇದು ಏನಂದ್ರೆ ವರ್ಕ್ ಇದಿಲ್ರಿ. ಅದನ್ನ ಏನ್ ಮಾಡಿದೇವೆ ಅಂದ್ರೆ ನಾವು UGD ವರ್ಕ್ ಅಲ್ಲೇ 5 ಕೋಟಿ ಸಪರೇಟ್ ಏನ್ ಮಾಡಿದೇವೆ ಅಂದ್ರೆ ಲಂಡನ್ ಸ್ಟ್ರೆಂಗ್ತನ್ ಅಂತ ಇಟ್ಕೊಂಡಿದ್ದೇವೆ. ಸುಮಾರು 6 ಫೀಟ್ ವಾಲು, ಅದ್ರ ಮೇಲೆ 6 ಫೀಟ್ ಫೆನ್ಸಿಂಗ್. ಯಾವುದೇ ಪಬ್ಲಿಕ್ ಏನ್ ಗೊತ್ತಾ ಕಸ ನೇರವಾಗಿ ಆ 4 ಒಗಿಲಾರ್ದಂಗೆ. ಆ ಒಗದ್ರಿಂದ ಏನಾಗುತ್ತಂದ್ರೆ ಅದು ಏನ್ ಗೊತ್ತಾ ಇನ್ಹೈಜೆನಿಕ್ ಆಗ್ತಾ ಇದೆ. ಅದ್ರಗೋಸ್ಕರ ಅದನ್ನ ವಾಲ್ ಇಟ್ಕೊಂಡ್ ಮ್ಯಾಲ ಫೆನ್ಸಿಂಗ್ ನೋಡಿ ಯಾವುದೇ ಕಾರಣಕ್ಕೂ ಅಲ್ಲಿ ಕಸ ಒಗಿಬಾರ್ದು. ಅವಾಗ ಏನಾಗುತ್ತೆ ಟೋಟಲ್ ಟೌನ್ ಮಧ್ಯ ಭಾಗದಲ್ಲಿ ಹೋಗ್ತದೆ, ಅದೊಂದ್ ಸ್ವಲ್ಪ ಕ್ಲೀನೆಸ್ ಬರ್ತದೆ, ಅದು ಇಟ್ಕೊಂಡಿವ್ರಿ. ಸಾರ್ವಜನಿಕರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಏನ್ ಗೊತ್ತಾ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸೋ ಕಾರ್ಯಕ್ರಮ ನಾವು ಹಾಕ್ಬೇಕಂತ ಪ್ಲಾನ್ ಮಾಡಿದ್ದೇವೆ. ಸರಿ, ಕೊನೆಯದಾಗಿ ತಾವು ತಮ್ಮ ನಗರಸಭೆಯ ಸಿಬ್ಬಂದಿಗಳ ಪರವಾಗಿ ಸಾರ್ವಜನಿಕರಿಗೆ ತಾವು ಏನ್ ಮನವಿ ಮಾಡ್ಕೊತಾ ಇದ್ದೀವಿ? ಸಾರ್ವಜನಿಕರಿಗೆ ಏನಾಗಿದೆ ಅಂದ್ರೆ ಸಿಬ್ಬಂದಿ ಆಲ್ರೆಡಿ ಏನಾಗಿದೆ, ನಾವು ಆಲ್ರೆಡಿ ಮೋಟಿವೇಶನ್ ಮಾಡಿದೇವ್ರಿ. ಒಂದು 60 to 70% ಸಿಬ್ಬಂದಿಗಳು ಅಲರ್ಟ್ ಆಗಿದ್ದಾರೆ. ಸಾರ್ವಜನಿಕರು ಏನಾಗಿದೆ ಅಂದ್ರೆ ಸ್ವಚ್ಛತೆ ಬಗ್ಗೆ ಆಗ್ಲಿ, ನೀರು ಮಿತವಾಗಿ ಉಪಯೋಗ ಮಾಡೋದ್ರ ಬಗ್ಗೆ ಆಗ್ಲಿ, ಡೆವಲಪ್ಮೆಂಟ್ ಬಗ್ಗೆ ಆಗ್ಲಿ ಇನ್ನೂ ಮೋಟಿವೇಶನ್ ಬೇಕಾಗ್ತದೆ. ನಮ್ಮ ಊರ್ ಹಿಂಗಿರ್ಬೇಕಂತ ಕಲ್ಪನೆ ಸಾರ್ವಜನಿಕ ಕಾಣ್ಬೇಕು. ಒಬ್ಬ ಅಧಿಕಾರಿಯಾಗಿ ಕಾಣೋಕಿನ್ನ ಅವ್ರ ಕಂಡ್ರೆ ಏನಾಗುತ್ತೆ ಅಧಿಕಾರಿ ಅವ್ರ ಜೊತೆ ಸೇರ್ಕೊಂಡು ಏನಾದ್ರು ಮಾಡ್ಬೋದ್ರಿ. ಅವು ಏನಾಗುತ್ತೆ ಆ ಅವೇರ್ನೆಸ್ ಇನ್ನೂ ಸಾರ್ವಜನಿಕರಿಗೆ ಕಡಿಮೆ ಇದೆ, ಇನ್ನೂ ಬರ್ಬೇಕ್ರಿ. ಅದು ಬಂದ್ರೆ ಏನ್ ಗೊತ್ತಾ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವ್ ಏನ್ ಗೊತ್ತಾ ಊರಲ್ಲಿ ಡೆವಲಪ್ಮೆಂಟ್ ಮಾಡಕ್ ಸಾಧ್ಯ ಆಗುತ್ತೆ ಅಂತ ನನ್ನ ಆಸೆ. ಸರಿ ಸರ್, ಈ ಕೊನೆಯದಾಗಿ ಈಗ ಸವದತ್ತಿ ಯಲ್ಲಮ್ಮ ನಗರಸಭೆ ಒಂದು ಪೂರಾಯಿತು ಸರ್, ತಾವು ಏನು ಕನಸು ಕಟ್ಕೊಂಡಿದ್ದೀರಿ ಸರ್ ಈ ಸವದತ್ತಿ ಒಂದು ಕ್ಷೇತ್ರವನ್ನ, ಸವದತ್ತಿ ನಗರವನ್ನ ನಾನು ಇನ್ನೂ ಯಾವ ರೀತಿಯಾಗಿ ಸೌಂದರ್ಯ ಮಾಡಬಹುದು ಅಂತ ತಾವು ಯಾವ ರೀತಿ ಕನಸು ಕಟ್ಕೊಂಡಿದ್ದೀರಿ ಸರ್? ಈಗಾಗಲೇ ನಾನು 3-4 ಪಾಯಿಂಟ್ ನಿಮ್ಗೆ ಹೇಳಿದೆ. ಸ್ವಚ್ಛತೆ ಬಗ್ಗೆ ಹೇಳಿದೆ, ಕುಡಿಯುವ ನೀರಿನ ಬಗ್ಗೆ ಹೇಳಿದೆ, ಇನ್ನು ಲೈಟಿಂಗ್ ಬಗ್ಗೆ ಒಂದು ಐತ್ರಿ. ಅಲ್ಲಿಂದ ಏನಾಗತ್ತಂದ್ರ ಸವದತ್ತಿ ನಗರದಲ್ಲಿ ಒಂದು ಅದ್ಭುತವಾದ ಕೋಟೆ ಇದೆ, ಕಿಲ್ಲಾ ಅಂತ ಐತ್ರಿ ಇಲ್ಲೇ ನಾವು. ಆ ಕಿಲ್ಲಾ ಡೆವಲಪ್ಮೆಂಟ್ ಸುಮಾರು ವರ್ಷದಿಂದ ಹಂಗೆ ನೆನಪಿದೆ. ಅದು ಪ್ರವಾಸೋದ್ಯಮ ಇಲಾಖೆಯಿಂದ ಈಗಾಗಲೇ ಅವ್ರನ್ನ ಕರೆಸಿ ನಾವು DC ಸರ್ ವಿಸಿಟ್ ಮಾಡಿದ್ರ, ವಿಸಿಟ್ ಮಾಡಿ ಆ ಕಿಲ್ಲಾ ಅಭಿವೃದ್ಧಿ ಮಾಡಿ ಅದೊಂದು ಪ್ರವಾಸಿ ತಾಣವಾಗಿ ಮಾಡ್ಬೇಕು. ಈಗಾಗಲೇ ಇತಿಹಾಸ ಪ್ರಸಿದ್ಧವಾಗಿ ದೇಶಾದ್ಯಂತ ಇದಿರ್ತಕ್ಕಂಥ ನಮ್ದು ಸವದತ್ತಿ ಯಲ್ಲಮ್ಮ ದೇವಸ್ಥಾನ ಐತೆ. ನೀವು ಸಾವಿರಾರು ಲಕ್ಷಾಂತರ ಜನ ಸಾರ್ವಜನಿಕರು ಬರ್ತಾರ. ಅದನ್ನ ಬಿಟ್ರೆ ನೆಕ್ಸ್ಟ್ ಇದನ್ನು ಕೂಡ ಏನ್ ಗೊತ್ತಾ ಸವದತ್ತಿ ನಗರದಲ್ಲಿ ಒಂದೇನಂತ
ಟೂರಿಸಂ ಪ್ಲೇಸ್ ಮಾಡ್ಬೇಕಂತ ಒಂದು ಆಸೆ ಇತ್ತು. ಅದಕ್ಕೆ ಆಲ್ರೆಡಿ 10 ಕೋಟಿ ಪ್ರವಾಸೋದ್ಯಮ ಪ್ರಪೋಸಲ್ ಹೋಗಿದೆ. DC ಅವರು ವಿಸಿಟ್ ಮಾಡಿದ್ದಾರೆ, ಅದು DPR ಮಾಡಿ ಗೌರ್ಮೆಂಟ್ ಮಟ್ಟದಲ್ಲಿ ಐತಿ. ಅದೊಂದು ಏನ್ ಗೊತ್ತಾ, ಸುಂದರವಾದ ಸಾರ್ವಜನಿಕರಿಗೆ ಒಂದು ಒಳ್ಳೆ ಇದಾಗ್ತಾ ಇದೆ. ಸಾರ್ವಜನಿಕ ಪಾರ್ಕ್ ಇಲ್ರಿ, ಒಂದು ಪಾರ್ಕ್ 1 ಕೋಟಿ ನಮ್ಗೆ ಅನುದಾನ ಬಂದಿದೆ. ಒಂದ್ 3 ಪಾರ್ಕ್ ನೋಡಿ ಪಾರ್ಕ್ ಅನ್ನ ಇದನ್ ಮಾಡ್ಬೇಕಂತ ಟೋಟಲ್ ನಾವು ಸ್ವಚ್ಛ ಸುಂದರ ಒಂದು ನಗರವನ್ನು ಮಾಡ್ಬೇಕಂತ ನಮ್ದು ಆಸೆ ಇದೆ. ಒಟ್ಟಿನಲ್ಲಿ ತಮ್ಮ ಒಂದು ಕನಸಿರುವಂತದ್ದು ಸವದತ್ತಿ ನಗರವನ್ನು ಸ್ವಚ್ಛ ಸುಂದರ ಒಂದು ನಗರವನ್ನ ಮಾಡಬೇಕು ಅನ್ನೋದು ತಮ್ಮ ಉದ್ದೇಶ, ಪರಿಕಲ್ಪನೆ. ಸರಿ ಸರ್, ತಮ್ಮ ಉದ್ದೇಶ ಈಡೇರಲಿ ಅಂತ ನಮ್ಮ ಕಡೆ ತಮಗೆ ಶುಭಾಶಯ ಸರ್. ಇಲ್ಲಿವರೆಗೂ ತಮ್ಮ ಸಮಯವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.